ಬೇಸಿಗೆ ಆದ್ರೂ ಕೂಡ ಕಣ್ವ ಜಲಾಶಯದಲ್ಲಿ ನೀರಿದೆ. ಕಣ್ವ ಜಲಾಶಯದಿಂದ ಇಲ್ಲಿ ನೀರೆತ್ತಿ ನಾವು ಈ ಭಾಗದಲ್ಲಿ 6-7 ಕೆರೆಗಳನ್ನು ತುಂಬಿಸ್ತಾ ಇದ್ದೀವಿ. ಕಣ್ವ ಜಲಾಶಯದಲ್ಲಿ ನೀರಿದ್ದುದರಿಂದ ಈ ಸಾರಿ ಅನುಕೂಲ ಆಗಿದೆ. ಏನು ಇದೊಂದು ಗ್ರಾಮ ಪಂಚಾಯತಿ ಪೂರ್ತಿ ಸುಮಾರು 6-7 ಕೆರೆಗಳಿಗೆ ನೀರು ತುಂಬಿಸ್ತಾ ಇದ್ದೀವಿ. ಇದು ಕಳೆದ 6-7 ವರ್ಷಗಳಿಂದ ನಿರಂತರವಾಗಿ ಆಗಬೇಕಾಗಿತ್ತು. ಇಂದಿನ ಶಾಸಕರ ವೈಫಲ್ಯ, ಅವರಿಗೆ ನೀರಿನ ಬಗ್ಗೆ ಯೋಜನೆ ಆಗಿದ್ದರೂ ಕೂಡ ಅವರು ತುಂಬಿಸ್ತಕ್ಕಂಥದ್ದಕ್ಕೆ ಕ್ರಮ ತಗೊಂಡಿರಲಿಲ್ಲ. ಈಗ ನಾವೆಲ್ಲ ನಮ್ಮ ಸರ್ಕಾರದಲ್ಲಿ ನಾನು ಚುನಾಯಿತನ ಆದಮೇಲೆ ಸೀರಿಯಸ್ ಆಗಿ ತೊಗೊಂಡು ಈಗ ನೀರು ತುಂಬಿಸ್ತಾ ಇದ್ದೀವಿ. ಎಲ್ಲ ಕೆರೆಗಳಿಗೂ ನೀರು ತುಂಬಿಸ್ತೀವಿ. ಈಗ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಕೊರತೆ ಆಗೋದಿಲ್ಲ. ನಮ್ಮ ಜಿಲ್ಲೆಯ ಈಗೆಲ್ಲ ನೀರಾವರಿ ಯೋಜನೆ ಆದರೆ ಬಹುತೇಕ ಜಿಲ್ಲೆ ನೀರಾವರಿ ಯೋಜನೆಗೆ ಒಳಪಡ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಬಜೆಟ್ ಮೇಲೆ ಒಂದಷ್ಟು ಸಾಕಷ್ಟು ನಿರೀಕ್ಷೆ ಇತ್ತು. ಚನ್ನಪಟ್ಟಣಕ್ಕೆ ಬಸ್ ಸ್ಟ್ಯಾಂಡ್ ಅಭಿವೃದ್ಧಿ ಸೇರಿದಂತೆ ಇನ್ನೊಂದಷ್ಟು ನಿರೀಕ್ಷೆಗಳಿತ್ತು. ಅವೆಲ್ಲ ಫುಲ್ಫಿಲ್ ಆಗಿ ಈಗ ಬಸ್ ಸ್ಟ್ಯಾಂಡ್ ಏನೂ ಇಲ್ಲ, ನಾವು ಸಾಲ್ವ್ ಮಾಡ್ತಾಯಿದ್ದೀವಿ. ಬಸ್ ಸ್ಟ್ಯಾಂಡ್ ತೊಂದರೆನ ಇವತ್ತು ಕಾಂಟ್ರಾಕ್ಟ್ ಜೊತೆ ಮೀಟಿಂಗ್ ಇದೆ, ನೆನ್ನೆನೂ ಆಯಿತು, ಅಂತಿಮ ಹಂತದಲ್ಲಿದೆ. ಬಸ್ ಸ್ಟ್ಯಾಂಡ್ ಸಮಸ್ಯೆ ಬಗೆಹರಿತದೆ. ಬಸ್ ಸ್ಟ್ಯಾಂಡ್ ಏನು ಇಶ್ಯೂ ಇರೋದಿಲ್ಲ. ನೀರ ಬಗ್ಗೆ ಒಂದಷ್ಟು ಸರ್ಕಾರದ ಗಮನ ಸೆಳೆದಿದ್ದೀವಿ. ನೀರ ಇಳಿಸ್ತಕ್ಕಂಥದ್ದು ಮತ್ತು ನೀರಾಗೆ ಮಾರ್ಕೆಟ್ ಮಾಡೋದ್ರ ಬಗ್ಗೆ ಫೋಕಸ್ ಮಾಡ್ತಾಯಿದ್ದೀವಿ. ಅದಕ್ಕೆ ಸರ್ಕಾರದ ಅನುದಾನ ತೊಗೊಂಬರ್ತೀವಿ, ಮಾಡ್ತೀವಿ. ಸರ್, ಈಗ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳನ್ನ ರದ್ದು ಮಾಡಬೇಕಂತೇಳಿ ಬಿಜೆಪಿಯವರು ರಾಜ್ಯಪಾಲರಿಗೆ ದೂರನ್ನು ಕೊಡುವಂಥದ್ದು, ಅಂದರೆ ಸರ್ಕಾರದ ದುಡ್ಡನ್ನ ತಗೊಂಡೋಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಕೊಡ್ತಾ ಇದ್ದಾರೆ ಅಂತೇಳಿ ಆರೋಪ ಮಾಡ್ತಾರೆ. ಪ್ರತಿಭಟನೆ ಎಲ್ಲ ಮಾಡ್ತಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರಿಗೆ ಅನುಕೂಲ ಆಗ್ತಾಯಿದೆ. ಅದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ತರಬೇಕು ಅಂತೇಳಿ ಒಂದಷ್ಟು ಹುದ್ದೆಗಳನ್ನು ಸೃಷ್ಟಿ ಮಾಡಿ ಅದರ ಮುಖಾಂತರ ಅನುಷ್ಠಾನ ಆಗ್ತಾಯಿದೆ. ಅದು ಪ್ರಯೋಜನ ಆಗ್ತಾಯಿದೆ. ಎಲ್ಲ ಯೋಜನೆಗಳು ಬಂದಾಗ ಒಂದಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ಬೋದು, ಬಟ್ ಅದರೇನು ತೊಂದರೆ ಏನೂ ಆಗ್ತಾಯಿಲ್ಲ. ಬಿ ಜೆ ಪಿಯವರಿಗೆ ರಾಜಕೀಯವಾಗಿ ವಿರೋಧ ಮಾಡಲಿಕ್ಕೆ ಯಾವುದೇ ರೀತಿಯ ಅಸ್ತ್ರಗಳಿಲ್ಲ ಇವಾಗ, ಹಂಗಾಗಿ ವಿರೋಧ ಮಾಡ್ತಾ ಇದ್ದಾರೆ. ನೋಡೋಣ. CLP ಸಭೆಗೆ ಹೋಗಿದ್ರ ಸರ್? ಮೊನ್ನೆ ಹೋಗಿದ್ನಲ್ಲ, ನಾನು CLP ಸಭೆಗೆ ಹೋಗಿದ್ದೆ. ಸಚಿವರಿಗೆಲ್ಲ ಶಾಸಕರೆಲ್ಲ ಸ್ವಲ್ಪ ಇದು ಮಾಡೋದಂತೆ, ಸಮಸ್ಯೆಗಳಿದ್ದಾಗ ಸಾಮಾನ್ಯವಾಗಿ 4 ಗೋಡೆ ಮಧ್ಯೆ ನಾವು ನಮ್ಮ ಅಭಿಪ್ರಾಯವನ್ನು ಹೇಳೋದಕ್ಕೆ ಸ್ವತಂತ್ರರಿದ್ದೀವಿ. ಹಂಗಾಗಿ CLP ತಾನೇ ಹೇಳಬೇಕು, ಬಹಿರಂಗವಾಗಿ ಹೇಳೋಕ್ಕಾಗಲ್ವಲ್ಲ. ಏನಾದ್ರು ಸಮಸ್ಯೆಗಳಿದ್ದರೆ ಚರ್ಚೆ ಮಾಡಿದ್ದಾರೆ ಅಷ್ಟೇ, ಅಂಥದ್ದೇನಾಗಿದೆ. ಅಲ್ಪಸಂಖ್ಯಾತರಿಗೆ ಅನ್ನೋದಕ್ಕಿಂತ ಆರ್ಥಿಕ ದುರ್ಬಲರಿಗೆ ಹೆಚ್ಚಿಗೆ ಒತ್ತು ಕೊಟ್ಟು ಸರ್ಕಾರ ಕೆಲಸ ಮಾಡ್ತಾ ಇದೆ. ಅಂದರೆ ಸಚಿವರು ಶಾಸಕರಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಅಂತೇಳಿ ಆ ಥರ ಏನಿಲ್ಲಪ್ಪ, ನನಗೆಲ್ಲ ಸಚಿವರು ಸ್ಪಂದನೆ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಶಾಸಕರಿಗೆಲ್ಲ ಸಾಯಂಕಾಲ ಊಟಕ್ಕೆ ಕರೆದಿದ್ದಾರೆ. ಏನು ಸರ್ ವಿಶೇಷ? ಇಲ್ಲ, ಅವರು 5 ವರ್ಷ ಆಯಿತು, ಅವರು KPCC ಅಧ್ಯಕ್ಷರಾಗಿ 5 ವರ್ಷ ಆಯಿತು, ಹಾಗಾಗಿ ಊಟಕ್ಕೆ ಕರೆದಿದ್ದಾರೆ. ಹಾಗೆ ಆಗ್ತೀವಿ ಸರ್. ಇದು ಕಣ್ವ ಜಲಾಶಯದಲ್ಲಿ ಮಾಡ್ತಾ ಇದ್ದೀವಿ. ಈಗ ಏನು ಬಡ್ಜೆಟಲ್ಲಿ ಬರಲ್ಲ, ಅದು PPP ಮಾಡಲಲ್ಲಿ ಆಗಿದೆ, ಅದಕ್ಕೆಲ್ಲ ಚಾಲನೆ ಕೊಡ್ತಾ ಇದ್ದೀವಿ. ನೀವು ಸದ್ಯದಲ್ಲೇ ಅಲ್ಲಿ ಜಲಕ್ರೀಡೆ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಆಡಿಸ್ತೀವಿ, ಮಾಡ್ತಾಯಿದ್ದೀವಿ. ಎಲ್ಲ ಪ್ಲ್ಯಾನ್ ನಡೀತಾ ಇದೆ. ಈಗ ಭಾನುವಾರ ನಮ್ಮ ಟೂರಿಸಮ್ ಡೈರೆಕ್ಟ್ರು ಬರ್ತಾಯಿದ್ದಾರೆ. ಅವ್ರು ಬಿಡುವಿಲ್ಲದವರು ಕೂಡ ಭಾನುವಾರ ಬಂದು ನೋಡೋಣ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಪರ್ಮಿಷನ್ಗಳು ಆಗ್ತಾವೆ. ಅದಕ್ಕೆಲ್ಲ ಲೀಗಲ್ ಪರ್ಮಿಷನ್ ಬೇಕಾಯ್ತಲ್ಲ, ನೀರಾವರಿ, ಫೈರು, ಅದು ಇದು ಎಲ್ಲ ಪರ್ಮಿಷನ್ಗಳು ತಗೋತಾ ಇದ್ದಾರೆ. ಯಾರಿಗೊಬ್ರು ಟೆಂಡರ್ ಆಗಿದೆ, ಅವ್ರಿಗೆ ನಾವು ಸಪೋರ್ಟ್ ಮಾಡಿ ಅದಕ್ಕೆ ವೇಗ ಕೊಡ್ತಾಯಿದ್ದೀವಿ. ಮತ್ತು ಅಲ್ಲಿ ಎಕ್ಸ್ಪ್ರೆಸ್ ವೇ ಅಲ್ಲಿ ಓಪನ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಎಕ್ಸ್ಪ್ರೆಸ್ ವೇ ಆ ರೋಡ್ಗೆ ಓಪನ್ ಆಗಬೇಕು ಅಂತ, ಅದಕ್ಕೂ ಕೂಡ ಒತ್ತಡ ಆಗ್ತಾಯಿದ್ದೀವಿ. ಎಲ್ಲ ಆಗುತ್ತೆ, ಸ್ವಲ್ಪ ಕಾಲಾವಕಾಶ ಕೊಡಿ ಅಷ್ಟೇ. ಹೂಡಿಕೆ ಮಾಡ್ತಾ ಇದ್ದಾರೆ ಸರ್ ಟೂರಿಸಮ್ಗೆ ಏನಾದರೂ? ನನಗೆ ಹೂಡಿಕೆ ಮಾಡಲಿಕ್ಕೆ ಭಾಳ ವ್ಯವಹಾರಗಳಿದೆ. ಟೂರಿಸಮ್ಮಿಂದ ಏನು ಅಂಥದ್ದೇನು ಲಾಭದಾಯಕ ಹುದ್ದೆ ಅಲ್ಲ ಅದು. ಅದಕ್ಕೆ ಪ್ರೊಫೆಷನಲ್ ಆಗಿರ್ತಕ್ಕಂಥವ್ರು, ನಾನು ಬರೋದಕ್ಕೆ ಮೊದಲೇ ಸುಮಾರು 1.5 ವರ್ಷದಿಂದನೇ ಯಾರಿಗೊಬ್ಬರಿಗೆ ಅದು ಟೆಂಡರ್ ಆಗಿದೆ. ನನಗೆ ಆಸಕ್ತಿ, ಈಗ ನೀರು ಹಾಕಿ ನಾನು ಸಪೋರ್ಟ್ ಮಾಡ್ತಿದ್ದೇನೆ. ಯೋಗೇಶ್ವರ್ ಅವರೇ ನೀರು ಹಾಕಿ ಬಿಡುಗಡೆ ಮಾಡ್ತಾರೆ, ಟೂರಿಸಮ್ ಮಾಡ್ತಾಯಿದ್ದಾರೆ. ಟೂರಿಸಮ್ಗೆ ನಮ್ಗೆ ಮಾಡಲಿಕ್ಕೆ ಭಾಳ ಕೆಲಸಗಳಿದೆ. ಜನಗಳ ದೃಷ್ಟಿಯಿಂದ ನಿಮ್ಮಂಥವ್ರು ಯಾರೇ ಹೂಡಿಕೆ ಮಾಡೋಕ್ಕೆ ಬಂದರೂ ಕೂಡ ಸಪೋರ್ಟ್ ಮಾಡಿ ನೋಡೋಣ. ಈಗ ಕುಮಾರಸ್ವಾಮಿ ಅವರು ಹೇಳ್ತಾರೋ, ಇನ್ನೊಬ್ರು ಹೇಳ್ತಾರೋ, ಒಟ್ಟಿನಲ್ಲಿ ಮೇಕೆದಾಟು ಆಗಬೇಕು ಅನ್ನೋದು ನಮ್ಮ ಆಶಯ. ಅದಕ್ಕೆ ದೊಡ್ಡ ಈಗ ಕುಮಾರಸ್ವಾಮಿ ಅವ್ರನ್ನ ನೀವು ಕೇಂದ್ರ ಸಚಿವರು ಮಾಡಿದ್ದೀರಿ, ಅವರು ಅದಕ್ಕೆ ಪ್ರಾಮಾಣಿಕವಾಗಿ ಸ್ಪಂದಿಸಿ ಕೆಲಸ ಮಾಡಿಸ್ಬೇಕು. ನಾನು ಆಪಾದನೆ ಮಾಡೋದು, ನೀವು ಹೋಗಿ ಅಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಬೈಕಿಡೋದು, ಅವ್ರು ನನ್ನನ್ನು ಬೈಯೋದು, ಸದ್ಯಕ್ಕೆ ಬೈಕೊಂಡು ಸಾಕಾಗಿದೆ ನಾವು ಇಬ್ಬರೂ. ಅದಕ್ಕೆ ನಮ್ಗೆ ಜನ ಅವಕಾಶ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಸುಣ್ಣ ಆಗಿದ್ದಾರೆ ನಮ್ಮ ವಿರುದ್ಧ. ನಾವು ಕೆಲಸ ಮಾಡ್ತೀವಿ. ಕುಮಾರಸ್ವಾಮಿ ಅವರು ನೀರಾವರಿ ಕೆಲಸ ಮಾಡಲಿ, ಮೇಕೆದಾಟನ್ನ. ಬೇಸಿಗೆ ಆದ್ರೂ ಕೂಡ ಕಣ್ವ ಜಲಾಶಯದಲ್ಲಿ ನೀರಿದೆ. ಕಣ್ವ ಜಲಾಶಯದಿಂದ ಇಲ್ಲಿ ನೀರೆತ್ತಿ ನಾವು ಈ ಭಾಗದಲ್ಲಿ 6-7 ಕೆರೆಗಳನ್ನು ತುಂಬಿಸ್ತಾ ಇದ್ದೀವಿ. ಕಣ್ವ ಜಲಾಶಯದಲ್ಲಿ ನೀರಿದ್ದುದರಿಂದ ಈ ಸಾರಿ ಅನುಕೂಲ ಆಗಿದೆ. ಏನು ಇದೊಂದು ಗ್ರಾಮ ಪಂಚಾಯತಿ ಪೂರ್ತಿ ಸುಮಾರು 6-7 ಕೆರೆಗಳಿಗೆ ನೀರು ತುಂಬಿಸ್ತಾ ಇದ್ದೀವಿ. ಇದು ಕಳೆದ 6-7 ವರ್ಷಗಳಿಂದ ನಿರಂತರವಾಗಿ ಆಗಬೇಕಾಗಿತ್ತು.
ಇಂದಿನ ಶಾಸಕರ ವೈಫಲ್ಯ, ಅವ್ರಿಗೆ ನೀರಿನ ಬಗ್ಗೆ ಯೋಜನೆ ಆಗಿದ್ದರೂ ಕೂಡ ಅವರು ತುಂಬಿಸ್ತಕ್ಕಂಥದ್ದಕ್ಕೆ ಕ್ರಮ ತಗೊಂಡಿರಲಿಲ್ಲ. ಈಗ ನಾವೆಲ್ಲ ನಮ್ಮ ಸರ್ಕಾರದಲ್ಲಿ ನಾನು ಚುನಾಯಿತನ ಆದಮೇಲೆ ಸೀರಿಯಸ್ ಆಗಿ ತೊಗೊಂಡು ಈಗ ನೀರು ತುಂಬಿಸ್ತಾ ಇದ್ದೀವಿ. ಎಲ್ಲ ಕೆರೆಗಳಿಗೂ ನೀರು ತುಂಬಿಸ್ತೀವಿ. ಈಗ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಕೊರತೆ ಆಗೋದಿಲ್ಲ. ನಮ್ಮ ಜಿಲ್ಲೆಯ ಈಗೆಲ್ಲ ನೀರಾವರಿ ಯೋಜನೆ ಆದರೆ ಬಹುತೇಕ ಜಿಲ್ಲೆ ನೀರಾವರಿ ಯೋಜನೆಗೆ ಒಳಪಡ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಬಜೆಟ್ ಮೇಲೆ ಒಂದಷ್ಟು ಸಾಕಷ್ಟು ನಿರೀಕ್ಷೆ ಇತ್ತು. ಚನ್ನಪಟ್ಟಣಕ್ಕೆ ಬಸ್ ಸ್ಟ್ಯಾಂಡ್ ಅಭಿವೃದ್ಧಿ ಸೇರಿದಂತೆ ಇನ್ನೊಂದಷ್ಟು ನಿರೀಕ್ಷೆಗಳಿತ್ತು. ಅವೆಲ್ಲ ಫುಲ್ಫಿಲ್ ಆಗಿ ಈಗ ಬಸ್ ಸ್ಟ್ಯಾಂಡ್ ಏನೂ ಇಲ್ಲ, ನಾವು ಸಾಲ್ವ್ ಮಾಡ್ತಾಯಿದ್ದೀವಿ. ಬಸ್ ಸ್ಟ್ಯಾಂಡ್ ತೊಂದರೆನ ಇವತ್ತು ಕಾಂಟ್ರಾಕ್ಟ್ ಜೊತೆ ಮೀಟಿಂಗ್ ಇದೆ, ನೆನ್ನೆನೂ ಆಯಿತು, ಅಂತಿಮ ಹಂತದಲ್ಲಿದೆ. ಬಸ್ ಸ್ಟ್ಯಾಂಡ್ ಸಮಸ್ಯೆ ಬಗೆಹರಿತದೆ. ಬಸ್ ಸ್ಟ್ಯಾಂಡ್ ಏನು ಇಶ್ಯೂ ಇರೋದಿಲ್ಲ. ನೀರ ಬಗ್ಗೆ ಒಂದಷ್ಟು ಸರ್ಕಾರದ ಗಮನ ಸೆಳೆದಿದ್ದೀವಿ. ನೀರ ಇಳಿಸ್ತಕ್ಕಂಥದ್ದು ಮತ್ತು ನೀರಾಗೆ ಮಾರ್ಕೆಟ್ ಮಾಡೋದ್ರ ಬಗ್ಗೆ ಫೋಕಸ್ ಮಾಡ್ತಾಯಿದ್ದೀವಿ. ಅದಕ್ಕೆ ಸರ್ಕಾರದ ಅನುದಾನ ತೊಗೊಂಬರ್ತೀವಿ, ಮಾಡ್ತೀವಿ. ಸರ್, ಈಗ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳನ್ನ ರದ್ದು ಮಾಡಬೇಕಂತೇಳಿ ಬಿಜೆಪಿಯವರು ರಾಜ್ಯಪಾಲರಿಗೆ ದೂರನ್ನು ಕೊಡುವಂಥದ್ದು. ಅಂದರೆ ಸರ್ಕಾರದ ದುಡ್ಡನ್ನ ತಗೊಂಡೋಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಕೊಡ್ತಾ ಇದ್ದಾರೆ ಅಂತೇಳಿ ಆರೋಪ ಮಾಡ್ತಾರೆ. ಪ್ರತಿಭಟನೆ ಎಲ್ಲ ಮಾಡ್ತಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರಿಗೆ ಅನುಕೂಲ ಆಗ್ತಾಯಿದೆ. ಅದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ತರಬೇಕು ಅಂತೇಳಿ ಒಂದಷ್ಟು ಹುದ್ದೆಗಳನ್ನು ಸೃಷ್ಟಿ ಮಾಡಿ ಅದರ ಮುಖಾಂತರ ಅನುಷ್ಠಾನ ಆಗ್ತಾಯಿದೆ. ಅದು ಪ್ರಯೋಜನ ಆಗ್ತಾಯಿದೆ. ಎಲ್ಲ ಯೋಜನೆಗಳು ಬಂದಾಗ ಒಂದಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ಬೋದು, ಬಟ್ ಅದರಿಂದ ತೊಂದರೆ ಏನೂ ಆಗ್ತಾಯಿಲ್ಲ. ಬಿ ಜೆ ಪಿಯವರಿಗೆ ರಾಜಕೀಯವಾಗಿ ವಿರೋಧ ಮಾಡಲಿಕ್ಕೆ ಯಾವುದೇ ರೀತಿಯ ಅಸ್ತ್ರಗಳಿಲ್ಲ ಇವಾಗ, ಹಂಗಾಗಿ ವಿರೋಧ ಮಾಡ್ತಾ ಇದ್ದಾರೆ. ನೋಡೋಣ. ಸರ್, CLP ಸಭೆಗೆ ಹೋಗಿದ್ರಾ ಸರ್? ಮೊನ್ನೆ ಹೋಗಿದ್ನಲ್ಲ, ನಾನು CLP ಸಭೆಗೆ ಹೋಗಿದ್ದೆ. ಸಚಿವರಿಗೆಲ್ಲ ಶಾಸಕರೆಲ್ಲ ಸ್ವಲ್ಪ ಇದು ಮಾಡೋದಂತೆ, ನಮ್ಮ ಸಮಸ್ಯೆಗಳಿದ್ದಾಗ ಸಾಮಾನ್ಯವಾಗಿ 4 ಗೋಡೆ ಮಧ್ಯೆ ನಾವು ನಮ್ಮ ಅಭಿಪ್ರಾಯವನ್ನು ಹೇಳೋದಕ್ಕೆ ಸ್ವತಂತ್ರರಿದ್ದೀವಿ. ಹಂಗಾಗಿ CLP ತಾನೇ ಹೇಳಬೇಕು, ಬಹಿರಂಗವಾಗಿ ಹೇಳೋಕ್ಕಾಗಲ್ವಲ್ಲ. ಏನಾದ್ರು ಸಮಸ್ಯೆಗಳಿದ್ದರೆ ಚರ್ಚೆ ಮಾಡಿದ್ದಾರೆ ಅಷ್ಟೇ, ಅಂಥದ್ದೇನಾಗಿದೆ. ಅಲ್ಪಸಂಖ್ಯಾತರಿಗೆ ಅನ್ನೋದಕ್ಕಿಂತ ಆರ್ಥಿಕ ದುರ್ಬಲರಿಗೆ ಹೆಚ್ಚಿಗೆ ಒತ್ತು ಕೊಟ್ಟು ಸರ್ಕಾರ ಕೆಲಸ ಮಾಡ್ತಾ ಇದೆ. ಅಂದರೆ ಸಚಿವರು ಶಾಸಕರಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಅಂತೇಳಿ ಆ ಥರ ಏನಿಲ್ಲಪ್ಪ, ನನಗೆಲ್ಲ ಸಚಿವರು ಸ್ಪಂದನೆ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಶಾಸಕರಿಗೆಲ್ಲ ಸಾಯಂಕಾಲ ಊಟಕ್ಕೆ ಕರೆದಿದ್ದಾರೆ. ಏನು ಸರ್ ವಿಶೇಷ? ಇಲ್ಲ, ಅವರು 5 ವರ್ಷ ಆಯಿತು, ಅವರು KPCC ಅಧ್ಯಕ್ಷರಾಗಿ 5 ವರ್ಷ ಆಯಿತು, ಹಾಗಾಗಿ ಊಟಕ್ಕೆ ಕರೆದಿದ್ದಾರೆ. ಎಲ್ಲೇನು ಹಾಗೆ ಆಗ್ತೀವಿ. ಸರ್, ಇದು ಕಣ್ವ ಜಲಾಶಯದಲ್ಲಿ ಜಲಕ್ರೀಡೆ ಮಾಡಿದ್ರಲ್ಲ ಸರ್, ಮಾಡ್ತಾ ಇದ್ದೀವಿ. ಈಗ ಏನು ಬಡ್ಜೆಟಲ್ಲಿ ಬರಲ್ಲ, ಅದು PPP ಮಾಡಲೇ ಆಗಿದೆ, ಅದಕ್ಕೆಲ್ಲ ಚಾಲನೆ ಕೊಡ್ತಾ ಇದ್ದೀವಿ. ನೀವು ಸದ್ಯದಲ್ಲೇ ಅಲ್ಲಿ ಜಲಕ್ರೀಡೆ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಆಡಿಸ್ತೀವಿ, ಮಾಡ್ತಾ ಇದ್ದೀವಿ. ಎಲ್ಲ ಪ್ಲ್ಯಾನ್ ನಡೀತಾ ಇದೆ. ಈಗ ಭಾನುವಾರ ನಮ್ಮ ಟೂರಿಸಂ ಡೈರೆಕ್ಟ್ರು ಬರ್ತಾ ಇದ್ದಾರೆ. ಅವ್ರು ಬಿಡುವಿಲ್ಲದವರು ಕೂಡ ಭಾನುವಾರ ಬಂದು ನೋಡೋಣ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಪರ್ಮಿಷನ್ಗಳು ಆಗ್ತಾವೆ. ಅದಕ್ಕೆಲ್ಲ ಲೀಗಲ್ ಪರ್ಮಿಷನ್ ಬೇಕಾಯ್ತಲ್ಲ, ನೀರಾವರಿ, ಫೈರು, ಅದು ಇದು ಎಲ್ಲ ಪರ್ಮಿಷನ್ಗಳು ತಗೋತಾ ಇದ್ದಾರೆ. ಯಾರಿಗೊಬ್ರು ಟೆಂಡರ್ ಆಗಿದೆ, ಅವ್ರಿಗೆ ನಾವು ಸಪೋರ್ಟ್ ಮಾಡಿ ಅದಕ್ಕೆ ವೇಗ ಕೊಡ್ತಾ ಇದ್ದೀವಿ. ಮತ್ತು ಅಲ್ಲಿ ಎಕ್ಸ್ಪ್ರೆಸ್ ವೇ ಅಲ್ಲಿ ಓಪನ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಎಕ್ಸ್ಪ್ರೆಸ್ ವೇ ಆ ರೋಡ್ಗೆ ಓಪನ್ ಆಗಬೇಕು ಅಂತ, ಅದಕ್ಕೂ ಕೂಡ ಒತ್ತಡ ಆಗ್ತಾ ಇದ್ದೀವಿ. ಎಲ್ಲ ಆಗುತ್ತೆ, ಸ್ವಲ್ಪ ಕಾಲಾವಕಾಶ ಕೊಡಿ ಅಷ್ಟೇ. ಹೂಡಿಕೆ ಮಾಡ್ತಾ ಇದ್ದಾರೆ ಸರ್ ಟೂರಿಸಮ್ಗೆ ಏನಾದ್ರು ಕಣ್ವಡೆ ಆಮೇಲೆ? ನನಗೆ ಹೂಡಿಕೆ ಮಾಡಲಿಕ್ಕೆ ಭಾಳ ವ್ಯವಹಾರಗಳಿದೆ. ಟೂರಿಸಮ್ಮಿಂದ ಏನು ಅಂಥದ್ದೇನು ಲಾಭದಾಯಕ ಹುದ್ದೆ ಅಲ್ಲ ಅದು. ಅದಕ್ಕೆ ಪ್ರೊಫೆಷನಲ್ ಆಗಿರ್ತಕ್ಕಂಥವ್ರು ನಾನು ಬರೋದಕ್ಕೆ ಮೊದಲೇ ಸುಮಾರು 1.5 ವರ್ಷದಿಂದನೇ ಯಾರಿಗೊಬ್ಬರಿಗೆ ಅದು ಟೆಂಡರ್ ಆಗಿದೆ. ನನಗೆ ಆಸಕ್ತಿ, ಈಗ ನೀರು ಹಾಕಿ ನಾನು ಸಪೋರ್ಟ್ ಮಾಡ್ತಿದ್ದೇನೆ, ಯೋಗೇಶ್ವರ್ ಅವರೇ ನೀರು ಹಾಕಿ ಬಿಡುಗಡೆ ಮಾಡ್ತಾರೆ. ಟೂರಿಸಮ್ ಮಾಡ್ತಾ ಇದ್ದಾರೆ, ಟೂರಿಸಮ್ಗೆ ನಮ್ಗೆ ಮಾಡಲಿಕ್ಕೆ ಭಾಳ ಕೆಲಸಗಳಿದೆ. ಜನಗಳ ಹಿತದೃಷ್ಟಿಯಿಂದ ನಿಮ್ಮಂಥವ್ರು ಯಾರೇ ಹೂಡಿಕೆ ಮಾಡೋಕ್ಕೆ ಬಂದರೂ ಕೂಡ ಸಪೋರ್ಟ್ ಮಾಡಿ ನೋಡೋಣ. ಈಗ ಕುಮಾರಸ್ವಾಮಿ ಅವರು ಹೇಳ್ತಾರೋ, ಇನ್ನೊಬ್ರು ಹೇಳ್ತಾರೋ, ಒಟ್ಟಿನಲ್ಲಿ ಮೇಕೆದಾಟು ಆಗಬೇಕು ಅನ್ನೋದು ನಮ್ಮ ಆಶಯ. ಅದಕ್ಕೆ ದೊಡ್ಡ ಈಗ ಕುಮಾರಸ್ವಾಮಿ ಅವ್ರನ್ನ ನೀವು ಕೇಂದ್ರ ಸಚಿವರು ಮಾಡಿದ್ದೀರಿ, ಅವ್ರು ಅದಕ್ಕೆ ಪ್ರಾಮಾಣಿಕವಾಗಿ ಸ್ಪಂದಿಸಿ ಕೆಲಸ ಮಾಡಿಸ್ಬೇಕು. ನಾನು ಆಪಾದನೆ ಮಾಡೋದು, ನೀವು ಹೋಗಿ ಅಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಬೈಕಿಡೋದು, ಅವ್ರು ನನ್ನನ್ನು ಬೈದು ಸದ್ಯಕ್ಕೆ ಬೈಕೊಂಡು ಸಾಕಾಗಿದೆ ನಾವು ಇಬ್ಬರೂ. ಅದಕ್ಕೆ ನಮ್ಗೆ ಜನ ಅವಕಾಶ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಸೋತು ಸುಣ್ಣ ಆಗಿದ್ದಾರೆ ನಮ್ಮ ವಿರುದ್ಧ. ನಾವು ಕೆಲಸ ಮಾಡ್ತೀವಿ. ಕುಮಾರಸ್ವಾಮಿ ಅವರು ನೀರಾವರಿ ಕೆಲಸ ಮಾಡಲಿ, ಮೇಕೆದಾಟನ್ನ